ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಲ್ಗಲ್ಲಾದಲ್ಲಿ 4 ಮತ್ತು 5ನೇ ತರಗತಿಗೆ ಗಣಿತವನ್ನು ಬೋಧನೆ ಮಾಡ್ತಾ ಇದ್ದೇನೆ. ಸೊ ನಾನು ಇಲ್ಲಿ ಬಳಸಿರ್ತಕ್ಕಂಥದ್ದು ಸರ್, ಇದರ ವಿಶೇಷತೆ ಏನಂದರೆ ವೇಸ್ಟ್ ಬ್ಯಾನರ್ ಇದೆ. ಸೊ ನಾವು ಯಾವುದಾದ್ರೂ ಫಂಕ್ಷನ್ಗಳಿಗೆ ಬ್ಯಾನರ್ನ ಯೂಸ್ ಮಾಡಿರ್ತೀವಿ. ಸೊ ಅವುಗಳು ವೇಸ್ಟ್ ಆಗೋ ಬದಲು ನಾವು ಅದ್ರ ಮೇಲೆ ಈ ರೀತಿ ಕೆಲವೊಂದು PLMಗಳನ್ನ ಮಾಡಿಕೊಂಡ್ರೆ ಮಕ್ಕಳಿಗೆ ಒಂಥರ ದೊಡ್ಡದು ಅಂತ ಅನಿಸ್ತಾ ಇರುತ್ತೆ, ಮತ್ತು ಚೆನ್ನಾಗೂ ಇರುತ್ತೆ ಮಕ್ಕಳು ಬಳಸೋದಕ್ಕೆ. ಮತ್ತು ಇದು ಅರಿಯೋದಿಲ್ಲ ಸರ್, ನಾವು ಬಳಸಿದ್ರೂ ಸ್ವಲ್ಪ ಡ್ರಾಯಿಂಗ್ ಶೀಟ್ಗಳು ಹರಿದೋಗ್ಬೋದು, ಬಟ್ ನಮ್ಮದು ಬ್ಯಾನರ್ ಅರಿಯೋದಿಲ್ಲ ಸೂಕ್ಷ್ಮವಾಗಿ ಬಳಸೋದಕ್ಕೆ ಹೇಳಿದ್ರು. ಇದು ವೇಸ್ಟ್ ಬ್ಯಾನರ್ ಬಳಸಿ ನಾವು ಮಾಡ್ತಕ್ಕಂಥ KLM ಸರ್. ನೆಕ್ಸ್ಟ್ ಇದು 1 to 100 ಅಂಕಿ ಸಂಖ್ಯೆಗಳನ್ನು ಸಂಬಂಧಿಸಿದಂತೆ ಕಲಿಕಾಂಶಕ್ಕೆ ನಾವು ಏನೇನೆಲ್ಲ 1 to 100 ಉಪಯೋಗಿಸ್ಕೊಂಡು ಮಕ್ಕಳಿಗೆ ಏನು ಹೇಳ್ಬೋದು ಆ ಕಾನ್ಸೆಪ್ಟ್ಗಳನ್ನೆಲ್ಲ ನಾವು ಇಲ್ಲಿ ಹೇಳ್ಬೋದು. ಅದನ್ನು ಒಂದೊಂದಾಗಿ ನಾನು ತಮ್ಮೆಲ್ಲರಿಗೆ ಪ್ರಸ್ತುತಪಡಿಸ್ತೀನಿ. ಇನ್ನೊಂದು ಏನಂತಂದರೆ ಎಷ್ಟೇ ಬಳಸಿದ್ರು ಅರಿಯೋದಿಲ್ಲ, ಡ್ರಾಯಿಂಗ್ ಶೀಟು KLMಗಿಂತ ಇದು ಹೆಚ್ಚು ಬಾಳಿಕೆ ಬರುತ್ತೆ, ಮತ್ತು ಬೇರೆ ಕಡೆ ಆರಾಮಾಗಿ ನಾವು ಫೋಲ್ಡ್ ಮಾಡ್ಕೊಂಡು ಹೋಗಿ ತೊಗೊಂಡು ಹೋಗ್ಬೋದು. ಜೊತೆಗೆ ಇನ್ನೊಂದು ಇದ್ರ ಪ್ಲಸ್ ಪಾಯಿಂಟ್ ಏನಂದರೆ ಸರ್, ಇದು ಮಕ್ಕಳು ಬರೀಬೋದು ಮತ್ತು ಅಳಿಸಿ ಮತ್ತೆ ಬರೀಬೋದು. ಉದಾಹರಣೆ ನಾನು ಇಲ್ಲಿಗೆ ಸಂಬಂಧಿಸಿದಂಗೆ ಕೆಲವೊಂದು ಆ್ಯಕ್ಟಿವಿಟಿ ಮಾಡಿಸಿದ ಮೇಲೆ ಮಕ್ಕಳಿಗೆ ನಾನು ಇಲ್ಲಿ ಬರೆಯೋದಕ್ಕೆ ಅವಕಾಶ ಕೊಡ್ಬೋದು. ಈ ಉದಾಹರಣೆ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಮುಂದಿನ ಸಂಖ್ಯೆ ಅಂತ ಇದೆ. ಸೊ ಮಕ್ಕಳಿಗೆ 1 ರಿಂದ 100 ತನಕ ನಾವೆಲ್ಲ ಕಲಿಸಿ ಆದಮೇಲೆ ಈ ಉದಾಹರಣೆ 8 ಇದೆ. ಸೊ ಇದನ್ನು ನಾವು ಇಲ್ಲಿ ಮುಚ್ಚಿಬಿಟ್ಟು ನಂತರ ಆ ಮಗುವಿನ ಕರೆದ್ಬಿಟ್ಟು 8ರ ಮುಂದಿನ ಸಂಖ್ಯೆ ಯಾವುದು ಬರುತ್ತೆ ಗೆಸ್ ಮಾಡು ಅಂದಾಗ ಆ ಮಗು 9 ಅಂತ ಅಂದಮೇಲೆ ಅದನ್ನ ಇಲ್ಲಿ ಬರಿಬೋದು. ಸೊ 9 ಹೌದಾ ಅಲ್ವಾ ನೋಡಿ ಚೆಕ್ ಮಾಡು. ಸೊ ಈ ಥರ ತೆಗೆದ ಮೇಲೆ ಹೌದದು 9. ಇನ್ನೊಂದು ಮಗುನ ಕರೆದ್ಬಿಟ್ಟು ಇದನ್ನು ಅಳಿಸ್ಬೋದು ಸರ್. ಸೊ ಅದು ರೀಯೂಸಬಲ್, ಪ್ರತಿಯೊಂದು ಮಕ್ಕಳಿಗೂ ನಾನು ಈ ಥರ ಯೂಸ್ ಮಾಡಿ ಬಳಸ್ಬೋದು. ಸೊ ಇದು ಒಂದನೇ ಕಾನ್ಸೆಪ್ಟು. ಮುಂದಿನ ಸಂಖ್ಯೆಗಳನ್ನು ನಾವು ಇಡ್ತೀವಿ. ಇದ್ರ ಮುಂದೆ ಯಾವ್ದು ಬರುತ್ತೆ, ಓಕೆ 11ರ ಮುಂದೆ ಯಾವ್ದು ಬರುತ್ತೆ, 50ರ ಮುಂದಿನ ಸಂಖ್ಯೆ ಯಾವುದು, ನಂತರ ಇದು 76ರ ಮುಂದಿನ ಸಂಖ್ಯೆ ಯಾವುದು, 76ರ ಮುಂದಿನ ಸಂಖ್ಯೆ ಯಾವುದು, ಈ ರೀತಿ ನಾವು ಕಾನ್ಸೆಪ್ಟ್ಗಳನ್ನು ಬಳಸ್ಬೋದು. ನಂತರ ಸರ್ ಇಲ್ಲಿ ಮಗ್ಗಿಗಳನ್ನು ಹೇಳಿ ಆದಮೇಲೆ ಲಾಸ ಮಾಡೋದಕ್ಕೆ ಇದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್ ಇದು. ಸೊ 6, 7ನೇ ಕ್ಲಾಸು ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಈ ಎಕ್ಸಾಂಪಲ್ಲು 2 ಮತ್ತು 3ರ ಲಾಸ ಕಂಡುಹಿಡಿಯೋದಿರುತ್ತೆ. ಸೊ ಮಕ್ಕಳಿಗೆ ಸಹಜವಾಗಿ ನಾವು 2, 3 ಹಾಕ್ಬಿಟ್ಟು ಈ ಥರ ಬೋರ್ಡ್ ಮೇಲೆ ಬರ್ಸೋ ಬದಲು ನಮಗೆ ಗೊತ್ತಿರುತ್ತೆ ನಿಮಗೆ 2ರ ಲಾಸ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತ ಹೇಳಿರ್ತೀವಿ. ಸೊ 2 ಇಡ್ತಾ ಹೋಗ್ಬೋದು. ಇದು 2, 2 4, ಈಗ 6, 8, 10, 12, 14, 16, 18, 20 ಈ ಥರ ಇಟ್ಟಿರುತ್ತೆ. ನಂತರ 3 ಕೇಳ್ತೀವಿ ನಾವು. ಸೊ 3 ಅದೇ ಥರ ಮಾಡ್ತಾ ಹೋಗುತ್ತೆ. 3 1 ಈ ರೀತಿ, 3 2 6 ಈ ರೀತಿ ಇಟ್ಟಾದ್ಮೇಲೆ ಮುಂದೆ ಹೋಗ್ತಾ ಇರುತ್ತೆ ಮಗು. ಇಲ್ಲಿ ನಾವೇನು ಅನ್ಬೇಕು, ಸೊ ಅವ್ರಿಗೆ ಹೇಳಿರ್ತೀವಿ ನಾವು ಲಘುತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಈಗ 2ರದ್ದು ಒಂದೇ ಹತ್ರ ಬಂದಿದೆ. ಯಾವ ಪಾಯಿಂಟಲ್ಲಿ ಬಂದಿದೆ, 6ರಲ್ಲೂ ಬಂದೈತೆ, 12ರಲ್ಲೂ ಬಂದೈತೆ. ಅದು ಲಘು ಅಂದರೆ ಸಣ್ಣದು ಅಂತ ಹೇಳ್ತೀವಿ. ಸೊ 2 ಬಂದಿರ್ತಕ್ಕಂಥ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ 6 ಅಂತ ಹೇಳ್ತಾರೆ. ಸೊ ಇಲ್ಲಿ 2 ಮತ್ತು 3ರ ಲಾಸ 6 ಅನ್ನೋ ಕಾನ್ಸೆಪ್ಟನ್ನು ಮಕ್ಕಳಿಗೆ ಈ ರೀತಿ ಹ್ಯಾಂಡ್ಸ್ ಆನ್ ವರ್ಕ್ ಕೊಡೋದ್ರ ಮೂಲಕ ನಾವು ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು ಸರ್. ಸೊ ಅದೇ ರೀತಿ ಹಿಂದಿನ ಸಂಖ್ಯೆ ಇದೆ ಸರ್. ನಂತರ ಸರಿ ಸಂಖ್ಯೆ ಬೆಸ ಸಂಖ್ಯೆಗಳ ಕಾನ್ಸೆಪ್ಟ್ ಕೂಡ ನಾವು ಇದನ್ನು ಬಳಸಿ ಮಾಡ್ಬೋದು. ಸೊ ಮಕ್ಕಳಿಗೆ ಕಲ್ಬಿಟ್ಟು ಸರಿ ಸಂಖ್ಯೆ ಬೆಸ ಸಂಖ್ಯೆ ಹೇಳಿರ್ತೀವಿ. ಆ ಮಕ್ಕಳು ಏನು ಮಾಡ್ತಾರೆ, ಸರಿ ಸಂಖ್ಯೆಗಳ ಮೇಲೆ ಯಾವ್ಯಾವ ಇದಪ್ಪ ಅಲ್ಲಿ ಇರ್ತಾ ಹೋಗೋದು 2 ಅಂತಕ್ಕಂಥ ಸರಿ ಸಂಖ್ಯೆ. ಅದಕ್ಕೆ ನಾವು ಕಾನ್ಸೆಪ್ಟ್ ಹೇಳಿರ್ತೀವಿ. 2 ಗುಂಪು ಮಾಡಿದಾಗ ಯಾವುದೋ ನಮಗೊಂದು ಉಳಿಯೋದಿಲ್ಲ, ಸೊ ಅದು ಸರಿ ಸಂಖ್ಯೆ ಆಗುತ್ತೆ. ಉಳಿತಪ್ಪ ಅಂತಂದ್ರೆ ಬೆಸ ಸಂಖ್ಯೆ ಅಂತ ಆಲ್ರೆಡಿ ಕಾನ್ಸೆಪ್ಟ್ ಮಾಡಿದ್ಮೇಲೆ ಇದನ್ನು ನಾವು ಅಭ್ಯಾಸಕ್ಕೋಸ್ಕರ ಯೂಸ್ ಮಾಡ್ಬೋದು. ಸೊ 4 ಸರಿ ಸಂಖ್ಯೆ, ಇದು ಸರಿ ಸಂಖ್ಯೆ. ಸೊ ಅದೇ ರೀತಿ ಬೆಸ ಸಂಖ್ಯೆಗಳನ್ನು ಕೂಡ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ಬೋದು. 3 ಅಂತಕ್ಕಂಥದ್ದು ಬೆಸ ಸಂಖ್ಯೆ, 5 ಬೆಸ ಸಂಖ್ಯೆ, ಯಾಕೆ ಸರಿ ಸಂಖ್ಯೆ, ಯಾಕೆ ಬೆಸ ಸಂಖ್ಯೆ, ಆ ರೀತಿ ಕೇಳ್ಬಿಟ್ಟು ನಂತರ ಅವುಗಳನ್ನ ಇಲ್ಲಿ ಬರೆಸಿ ಕೂಡ ನಾವು ಪ್ರಾಕ್ಟೀಸನ್ನು ಮಾಡ್ತೀವಿ. ನಂತರ ಚಿಕ್ಕ ಮಕ್ಕಳಿಗೆ ಆದರೆ ಆಟ ಆಡಿಸ್ತಾ ಉದಾಹರಣೆ ಈ ಥರ ಆಡೋದಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ಲಿ. ಸೊ ನಾವು ಹಾಕ್ತಾರೆ. ಸೊ ಎಷ್ಟಿದೆ ಅದು 1, ಅಲ್ಲಿ 1 ಹತ್ರ ನಿಂದಿರ್ತಾರೆ ಸರ್. 1 ಅಕ್ಷರದಲ್ಲಿ ಬರೆ, ಅಥವಾ 1 ಅಂದರೆ ಎಷ್ಟು ತೋರಿಸು, ಎಲ್ಲಿದೆ ತೋರಿಸು, ಸೊ ಅಲ್ಲಿ ತೋರಿಸ್ತಾರೆ 1 ಅದನ್ನು ಬರೆ ಅಂತ ಹೇಳ್ಬಿಟ್ಟು ಮತ್ತೆ ಮಕ್ಕಳಿಗೆ ಬರೀತಕ್ಕಂಥ ಕಾನ್ಸೆಪ್ಟ್ ನಾವಿಲ್ಲಿ ಮಕ್ಕಳಿಗೆ ಬರ್ಸ್ಬೋದು. ಇದು FLNಗೆ ಮಾಡ್ತಕ್ಕಂಥ ಸರ್. ಅಂದರೆ ನಾವೀಗ ಅದಕ್ಕೆ ನಮ್ಮ ಕ್ಲಾಸ್ಗಳಲ್ಲಿ ನಾವು ಹೆಚ್ಚಾಗಿ ಮಾಡ್ತಿರೋದೇ FLN ಆಗೋದಕ್ಕೆ. ಸೊ ಇದ್ರ ಮೇಲೆ ನಾವೆಲ್ಲ ಭಾಳ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಈ ವರ್ಷ ಮುಂದಿನ ವರ್ಷ. ಸೊ ನಾವೇನು ಮಾಡ್ಕೊಂಡ್ವಿ, ಸ್ವಲ್ಪ ಹೊಸದಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಒಂದು ಪ್ಲ್ಯಾನಿಂಗನ್ನು ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. 4ನೇ ಕ್ಲಾಸ್ ಮಕ್ಕಳಿಗೆ 1 to 10 ನಂಬರ್ಸ್ ಸೊ ಹಿಂದುಳಿದ FLN ಮಾಡುವಾಗ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಆ ಮಕ್ಕಳಿಗೆ ಹೆಲ್ಪ್ ನ್ಯಾಚುರಲಾಗಿ ಯಾವ ಕ್ಲಾಸಲ್ಲಿ ಕಲಿತಾರೆ? 1ರಿಂದಲೇ ಸ್ಟಾರ್ಟ್ ಆಗುತ್ತೆ ಸರ್. 1, 2, 3ರಿಂದನೇ ಅವ್ರು 1, 2 ಹೇಳ್ಕೊಳ್ತಾ ಹೋಗ್ತಾರೆ. ಆದರೆ ನಾವೀಗ ಪ್ರಸ್ತುತ ನಾವು ಯಾವ ಥರ ಕಂಡೀಷನ್ ಇದೆ ಅಂತಂದರೆ 4 ಅಲ್ಲ 8ನೇ ಕ್ಲಾಸಿನ ಮಕ್ಕಳಿಗೂ ಈ ಕೆಲವೊಂದು ಮಕ್ಕಳಿಗೆ ನಾವು 1 to 100 ಕಲಿಸೋ ಪರಿಸ್ಥಿತಿ ಬಂದಿದೆ. ಸೊ ಆ ಒಂದು FLN ಗುರಿ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ನಾನು ತಯಾರು ಮಾಡ್ತೀನಿ.
ಭಿನ್ನರಾಶಿ ಕಾನ್ಸೆಪ್ಟ್ ಕೊಡ್ತೀವಿ, ಬೇಸಿಕ್ ಕೊಡ್ತೀವಿ, ಛೇದ ಅಂಶ ಇಷ್ಟಾನು ಹೇಳ್ತೀವಿ. 3ನೇ ತರಗತಿಗೆ ಹೋದಾಗ ಭಿನ್ನರಾಶಿ ಒಂದು ಚಿತ್ರ ಕೊಟ್ಟು ಅದನ್ನು ಯಾವ ಭಾಗ ಸೂಚಿಸೋದು ಅಂತ ಕೇಳ್ತೀವಿ. ಇನ್ನು ಹೈಯರ್ ಕ್ಲಾಸಿಗೆ ಹೋದಾಗ ಮಕ್ಕಳಿಗೆ ಸ್ವಲ್ಪ ಭಿನ್ನರಾಶಿ ಒಂದು ಸ್ವಲ್ಪ ಟಫ್ ಆಗ್ತದ್ರಿ. ಈ TLM ಮೂಲಕ ನಾವು ಏನೇನು ಹೇಳ್ಕೊಡ್ಬೋದು ಅಂದ್ರೆ ಸೂಚಿಸಿದಷ್ಟು ಭಿನ್ನರಾಶಿ ಭಾಗವನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದು. ನಾ ಯಾವುದೋ ಒಂದು ಭಿನ್ನರಾಶಿ ಹೇಳಿದೆ ಅಂತಂದ್ರೆ ಮಗು ಅದೇನು ಮಾಡಬೇಕು, ಈ ಸಂಖ್ಯಾ ರೇಖೆ ಮೇಲೆ ಎಕ್ಸ್ಪ್ಲೇನ್ ತೋರಿಸ್ಕೊಡ್ಬೇಕು. 4ನೇ 5, 4ನೇದಂದ್ರೆ ಒಟ್ಟು 4 ಭಾಗಗಳು, ಸಾರಿ 4ನೇದಂದ್ರೆ ಒಟ್ಟು 5 ಭಾಗಗಳು, ಅದರಲ್ಲಿ 4 ಭಾಗಗಳನ್ನು ನಾವು ಸೂಚಿಸ್ಬೇಕಂದಾಗ ಒಟ್ಟು 5 ಭಾಗಗಳು, ಅದರಲ್ಲಿ 4 ಭಾಗ ಅಂತಂದ್ರೆ ಇಲ್ಲಿ ಬರುತ್ತೆ. ಈ ರೀತಿ ಮಗು ಸೂಚಿಸ್ಬೋದು. ನೆಕ್ಸ್ಟ್ 2ನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ನೀಡಿರುವ ಚಿತ್ರಕ್ಕೆ ಸೂಕ್ತ ಭಿನ್ನರಾಶಿ ಸೂಚಿಸಿ. ನಾವೊಂದು ಚಿತ್ರ ಕೊಟ್ಟಿದ್ದೀನಿ, ಈ ಚಿತ್ರವನ್ನು ಹೋಲುವಂಥ ಭಿನ್ನರಾಶಿ ಇಲ್ಲಿ ಎಲ್ಲಿ ಬರ್ತದೆ. ಒಟ್ಟು 4 ಭಾಗಗಳು, 1 ಭಾಗವನ್ನು ಬಣ್ಣ ಬಳದಿದ್ದಾರೆ. ನಲಿಕೆಯಲ್ಲಿ ಮಕ್ಕಳು ನೋಟ್ಬುಕ್ಕದಲ್ಲಿ ಹಾಕಿದಾಗ ಈಸಿಯಾಗಿ ಲೆಕ್ಕ ಮಾಡ್ತಾರೆ. ಅದೇ ನಾವು ಮಾನಸಿಕವಾಗಿ ಅಥವಾ ಅಂಗಡಿ ಹೋದಾಗ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕೆ ಮಕ್ಕಳು ಎಡುತ್ತಾರೆ. ಯಾಕಂದ್ರೆ ಅವ್ರಿಗೆ ಮಾನಸಿಕ ಲೆಕ್ಕ ಮಾಡುವಂಥ ಒಂದು ಸಾಮರ್ಥ್ಯ ಕಡಿಮೆ ಇರ್ತದೆ. ನಾವು ಹೆಚ್ಚಾಗಿ ರೈಟಿಂಗ್ ವರ್ಕ್ ಕೊಡ್ತೀವಿ. ಅಂಥ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಈ ರೀತಿ ನಾವು ಚಾರ್ಟ್ಗಳು ಮಾಡಿಕೊಂಡು ಈ ಚಾರ್ಟ್ ಮಾಡಿಕೊಂಡು ಇಬ್ಬರು ಮಕ್ಕಳು ಎಟ್ ಎ ಟೈಮ್ ಆಡ್ಬೋದು ರೀ. ನೋಡಿ, ಇದು ಸಂಕಲನಕ್ಕೆ ಸಂಬಂಧಪಟ್ಟಂಗೆ ಮಾಡಿ ಡೈಸ್ ಆಗಿ ನಾನು ಡೈಸ್ ಮೇಲೆ 1 ರಿಂದ 6 ಸಂಖ್ಯೆಗಳನ್ನು ಹಾಕಿಲ್ಲ. ರಿಪೀಟ್ 1 2 ಕೊಟ್ಟಿನಿ. ಯಾಕಂದ್ರೆ 1 ರಿಂದ 6 ಅಂತಂದ್ರೆ ಇಲ್ಲಿ 3 ಸಲ ಬಂದಂದ್ರೆ ಇದು ಬೋರ್ಡೆ ಹೋಗ್ಬೋದು. ಹಾಗಾಗಿ ರಿಪೀಟ್ ಸಂಖ್ಯೆಗಳು ಬರೋಂಗ ನಾನು ಗುರುತಿಸ್ಕೊಂಡಿನಿ. ಈ 1ನೇ ಮಗು 3 ಬಿಟ್ಟು 1 2 0ದಾಗ 5 ಕೂಡಿಸಿದ್ರೆ ಎಷ್ಟು. ಈ 0ನೇ ಜಾಸ್ತಿ ಆಗಿ ಕೊಟ್ಟಿದ್ರೆ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತಾರೆ. ಸಣ್ಣ ಮಕ್ಕಳ ಲೆವೆಲಿಗೆ ನಾವು ವಿಚಾರ ಮಾಡಿದ್ರೆ 5 ಬರ್ತದೆ. 5 ಬರ್ದು ಅಂತಂದ್ರೆ 2 ಮಕ್ಕಳು ಅವ್ನು ಯಾರ್ದು ಫಸ್ಟ್ ಬಂದು ಇಲ್ಲಿ ರೀಚ್ ಆಗ್ತಾರ ಅವ್ರ ತಲೆಗೆ ಲೆಕ್ಕ ಕರೆಕ್ಟ್ ಮಾಡೋದು. ಜಾಮೆಟ್ರಿ ಬಗ್ಗೆ ಹೇಳ್ತಕ್ಕಂಥ ಒಂದು ಸಿಂಪಲ್ ಮಾಡೆಲ್ ಅದ ರೀ. ಜಾಮೆಟ್ರಿ ಮಾಯಾ GHPS ಸಿಂಪಲ್ ಬೇಸಿಕ್ ಜಾಮೆಟ್ರಿ ಬಗ್ಗೆ ಬೇಸಿಕ್ ಏನಿರ್ತದೆ ಅದನ್ನು ಜಸ್ಟ್ ಅದ್ರ ಪರಿಕಲ್ಪನೆಯನ್ನು ಮೂಡಿಸ್ಲಿಕ್ಕೆ ಏನೇನು ಬೇಕಾಗ್ತದೆ, ಜಾಮೆಟ್ರಿ ಒಳಗೆ ಏನೇನು ಬರ್ತಾವೆ ರೇಖಾ ಗಣಿತ ಒಳಗೆ ಅಂತ ಹೇಳಿಕ್ಕೆ ಒಂದು ಸಿಂಪಲ್ ಮಾಡೆಲ್ ಅದ ರೀ. ಇದು ಒಂದು ವೃತ್ತ ಅದ. ವೃತ್ತ ಒಳಗೆ ಒಂದು ತ್ರಿಜ್ಯ, ವ್ಯಾಸ, ಜ ಮತ್ತು ಕಂಸಗಳನ್ನು ಬರ್ತಾವಂತ ನಾವು ಹೇಳ್ಬೋದು. ಇಲ್ಲಿ ವ್ಯಾಸ ಏನಾಗಿರ್ತದೆ, ಜಾದ 2ರಷ್ಟು ಹೆಚ್ಚಿಗಾಗಿರ್ತದೆ. ತ್ರಿಜ್ಯ ಅಂತಂದರೆ ನಾವು ಒಂದು ವೃತ್ತದ ಪರಿಧಿಯಿಂದ ಒಂದು ಏನು ಕೇಂದ್ರದಿಂದ ಪರಿಧಿಗೆ ಒಂದು ಎಳೆದಿರ್ತಕ್ಕಂಥ ಒಂದು ಲೈನ್ಗೆ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಅದನ್ನು ದೂರಕ್ಕೆ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ನಾವು ತ್ರಿಭುಜಗಳನ್ನು 3 ಬಾಹುಗಳಿಂದ 3 ವಿಧಗಳನ್ನು ಹೇಳ್ತೀವಿ, ಮತ್ತು ಕೋನಗಳಿಂದ 3 ವಿಧಗಳನ್ನು ಹೇಳ್ತೀವಿ. ಬಾಹುಗಳ ಮೇಲೆ ಅಂತಂದರೆ ಸಮಬಾಹು ತ್ರಿಭುಜ ಮತ್ತು ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ ಅಂತ 3 ರೀತಿಯಾಗಿ ಬರ್ತಾವ್ರಿ. ಇಲ್ಲಿ ಸಮಬಾಹು ತ್ರಿಭುಜದಲ್ಲಿ 3 ಬಾಹುಗಳು ಸಮವಾಗಿರುತ್ತವೆ. ಸಮದ್ವಿಬಾಹುದಲ್ಲಿ 2 ಬಾಹುಗಳು ಮಾತ್ರ ಸಮವಾಗಿರುತ್ತವೆ, ಇನ್ನೊಂದು ಬಾಹು ಬೇರೆ ಆಗಿರುತ್ತೆ. ಅಸಮಬಾಹು ತ್ರಿಭುಜದಲ್ಲಿ 3 ಬಾಹುಗಳು ಬೇರೆ ಆಗಿರ್ತವೆ. ಕೋನಗಳ ಆಧಾರದ ಮೇಲೆ 3 ಬರ್ತವೆ. ಅದರೊಳಗೆ ಲಘು ಕೋನ ತ್ರಿಭುಜ ಒಂದು, ಲಂಬ ಕೋನ ತ್ರಿಭುಜ ಇನ್ನೊಂದು, ವಿಶಾಲ ಕೋನ ತ್ರಿಭುಜ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲೊಂದು ಬೇಸಿಕ್ ಅಂತಂದರೆ ಫಸ್ಟ್ ನಾವು ಜಾಮೆಟ್ರಿ ಸ್ಟಾರ್ಟ್ ಆಗೋದೇ ಒಂದು ಬಿಂದುವಿನಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಬಿಂದುವಿನಿಂದ ನೆಕ್ಸ್ಟ್ ಕಿರಣವನ್ನು ಎಳಿಬೋದು. ಅದ್ರ ನೆಕ್ಸ್ಟ್ ಒಂದು ರೇಖಾಖಂಡವನ್ನು ಎಳಿಬೋದು. ಆ ರೇಖಾಖಂಡದ ನಂತರ ಸಮಾಂತರ ರೇಖೆಗಳು ಬರ್ತವ್ರಿ. ಆ ಸಮಾಂತರ ರೇಖೆಗಳು ಒಂದ್ರ ಮೇಲೆ ಒಂದು ಹೋದು ಅದನ್ನು ನಾವು ಛೇದಿಸುವ ರೇಖೆಗಳು ಅಂತ ಹೇಳಿ ಕರಿತೀವಿ. ಅದ್ರ ನೆಕ್ಸ್ಟ್ ಇಲ್ಲಿ ನಾವು ಕೋನಗಳನ್ನು ಹೇಳಕ್ಕೆ ಒಂದು ಸಿಂಪಲ್ ಮಾಡೆಲ್ ಅದ ರೀ ಸರ್. ಇದು ನೀವು ಇದನ್ನು ರೊಟೇಟ್ ಮಾಡಿಕೊಂಡು ಹೇಳ್ಬೋದು. ಒಂದೊಂದೇ ಕೋನವನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬೋದು. ಇದು ಲಘು ಕೋನ 90 ಡಿಗ್ರಿಗಿಂತ ಕಮ್ಮಿ, 0 ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಬರೋದು ಲಂಬ ಕೋನ. ಅದ್ರ ನೆಕ್ಸ್ಟ್ ವಿಶಾಲ ಕೋನ, ಸರಳ ಕೋನ ಮತ್ತು ಸರಳಾಧಿಕ ಕೋನ. ಲಾಸ್ಟಲ್ಲಿ ಬರೋದು ಪೂರ್ಣ ಕೋನ. ಈ ಪೂರ್ಣ ಕೋನ 360 ಡಿಗ್ರಿಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಆಕೃತಿಗಳು. ಇದರಲ್ಲಿ ಆಕೃತಿಗಳಲ್ಲಿ ತ್ರಾಪಿಜ್ಯ, ಸಮಾಂತರ ಚತುರ್ಭುಜ, ವರ್ಗ, ಆಯತ, ವಜ್ರಾಕೃತಿ ಮತ್ತು ತ್ರಿಭುಜ. ಈ ತ್ರಿಭುಜದ ವಿಧಗಳೆಲ್ಲ ಇಲ್ಲಿ ಹೇಳಿದ್ದೀನಿ ನಾನು. ಮತ್ತು ವರ್ಗ ಇಲ್ಲೇ ಇರುತ್ತೆ, ಆಯತ, ವಜ್ರಾಕೃತಿ. ಸಿಂಪಲ್ ನಾವು ಅದು ರೇಖಾಗಣಿತ ಬಗ್ಗೆ ಸಿಂಪಲ್ ಆಗಿ ಪರಿಕಲ್ಪನೆ ಮೂಡಿಸ್ಲಿಕ್ಕೆ ಒಂದು ಸಣ್ಣ ಮಾಡೆಲ್. My name is Ajmal Nawab, sir. Ajmal Nawab, Madhyal, Alamkal. This is a magic board, sir. In this board, there are number 1 to 100. From this board, we can learn about these 11 learning outcomes. First, this is when starting from 1. This is natural number. When it is started from 0, this is called
whole numbers. Then afterwards, this is even numbers. Then afterwards, this is odd numbers. Then afterwards, this is ascending order and descending order. From where we can, this is ascending and descending orders. Then afterwards, sir, this is square and cube, sir. Like this, sir. Then afterwards, sir, this is where we can the before and this is after. Then after, sir, less than and greater than. And then also we can do addition and subtraction, sir. 55 plus 10, 65, 75, 85, then less than 10. So you cut this like this. Addition and subtraction, sir. Then afterwards, sir, we can also learn about the table, sir. From 1 to 2 to 10 also, sir. Use table 3, sir. When we put on this, sir, we can also get LCM, sir. LCM of this is, sir, prime number, sir. Prime number 1 to 100. This is a magic board, sir. We can learn about these things, sir. Then afterwards, sir, this is about the angle, sir. We can starting from here, sir. This is definition and also the figure, sir. And we can rotate it, sir. By doing this, sir, You can see one. You can see anyone. this is an acute angle, sir. This is an angle, acute angle, which is an less than 90 degrees, sir. After this, sir, we can also practice from this student on floor or board or in by hand by using this rotation. Afterwards, sir, this is parts of speech, sir. Non-verbal. There are 8, sir. This is an definition, sir. This is an example, sir, with pictures. Good afternoon, everyone. My name is Nagmada Basan, assistant teacher in Government HRP, Udigi, Taluka, Salem. Now today I brought 2 models. My first model is learning by playing method. In this model, we have to first rotate type like this. Okay, this is the initial of each step. First one A3 means starting initial letters of A. Means Assam, first one is Assam, Arunachal Pradesh and Andhra Pradesh. Next is T, Tripura, next Telangana, Tamil Nadu. We have to find out the flag of that particular state. First one A. A means Assam or Andhra Pradesh or Arunachal Pradesh. We have to find out where is that flag. Suppose this one, Assam. A1. First one is Assam. Capital of Assam is Dispur and the state language of the Assam is Assamese. And next one
Inside it is total taluka of Assam is 35 and literacy rate according to 2011 85.9 and present CM of Assam is Shri Himanta Biswas and the festival that is celebrated in Assam is Ambubachi. We have to find out where is the Assam. We have to first find out. Here is the initial of each state. Here is the Assam. We have to put the state like this. A1 is finished. Next A2, Andhra Pradesh. We have to find out where is the Andhra Pradesh flag. Okay, take that. Okay. Can you read this? Andhra Pradesh. Okay. Capital city is Hyderabad. Okay. Amravati. Amravati is the Next. okay. Next state language is Telugu. Literacy rate is okay. Ready. Festival is Ugadi. Ugadi. We have to find out where is the Andhra Pradesh. We have to, here is the Andhra Pradesh. We have to put the flag like this. And first of all, here I am written India's total state is 28, union territories are 8, and the abbreviation of India is Independent Nation declared in August. This is the learning by doing method TLM. My next model is by using single number chart. Numbers from 1 to 100. Any number we can take from 101 to 100, 200, 301 to 300. Any chart. We have to in easy method, in cheap material, low cost. We can teach students by this method also. 1 to 10, 11 to 20. We have to change it later. 21 to 30 like this. Next is tens. 10, 20, 30, 40, 50, 60, 70, 80, 90, 100. By using only this chart, we can tout basic concepts to our students. Before number and after number. Next is smaller and bigger number. We have to put each slip like this and ask to students which is the before number and after number, a smaller number or bigger number. Next one is odd numbers. By using only one number chart, we can talk many concepts to our students. Like this, even numbers. Next one is ascending and descending order. We can ask to our students by showing the arrow mark. Ascending order and descending order. Next one is table of 2 and last one is table of 3. By using this, we can talk basic concept to our students. Thank you. ನಮ್ಮಲ್ಲಿ ಏನಿದ್ರು ನಲಿಕಲಿ ಮಕ್ಕಳು ಮತ್ತು ಈಗಂತೂ ಎಲ್ಲ ಕಡೆನೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ FLN ಮಕ್ಕಳು 8 ಮಕ್ಕಳಿಗೂ ಸಹ ಮೂಲಾಕ್ಷರಗಳ ಕಲ್ಪನೆ ಇಲ್ಲ ಮತ್ತು ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರದ ಕಲ್ಪನೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ನಾವು ಪ್ರತಿ ತಿಂಗಳು FLN ಮಕ್ಕಳನ್ನ ಗುರುತಿಸಿ BO ಆಫೀಸಿಗೆ ಕೊಡ್ತಾ ಇದ್ದೀವಿ ಯಾವ ಹಂತದಲ್ಲಿ ಇದ್ದಾರೆ ಅಂತ. ಮೂಲಾಕ್ಷರದಲ್ಲಿದ್ದಾರೋ ಗುಣಿತಾಕ್ಷರದಲ್ಲಿದ್ದಾರೋ ಅಂತ ಹೇಳಿ ಇನ್ನು ಪದ ವಾಕ್ಯನ ಓದ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಂದಕ್ಕೂ ನಾವು ಪ್ರತಿ ತಿಂಗಳು ಈ ಮಗು ಮೂಲಾಕ್ಷರದಲ್ಲಿ ಇತ್ತು ಜೂನಲ್ಲಿ ಜುಲೈ ಬರುತ್ತನ ಏನಾಯ್ತು ಗುಣಿತಾಕ್ಷರ ಬಂತು ಅಂತ ಹೇಳ್ತಾರೆ. ಆ ಮಕ್ಕಳನ್ನ ನಾನು ಇದಿಟ್ಕೊಂಡು ಮೇನ್ ಅವ್ರಿಗೇನು ಮಾಡ್ತಾ ಕಲಿಬೇಕು ನಾನು ಹೇಳ್ತೀನಿ. ಯಾಕಂದ್ರೆ ಈ ಮಕ್ಕಳಿಗೆ ನಾನು ಪಾಠ ಮಾಡಬೇಕು, FLN ಮಕ್ಕಳಿಗೂ ನಾನು ಚಟುವಟಿಕೆಯನ್ನು ಮಾಡಿಸ್ಬೇಕು. ಆ ಮಕ್ಕಳಿಗೆ ತಾವೇ ಇದನ್ನು ಒಂದ್ಸರಿ ಹೇಳ್ಕೊಡ್ಬೇಕು, ಚಟುವಟಿಕೆಗಳನ್ನ ಮಾಡ್ಕೋತಾ ಹೋಗ್ತಾರೆ. ಫಸ್ಟ್ ನಾನು ಇಲ್ಲಿ 5 ತೊಗೊಂಡಿದ್ದೀನಿ. ಫಸ್ಟ್ ಏನು ಅಕ್ಷರದಿಂದ ಅಕ್ಷರ ಜೋಡಣೆ, 2ನೇದು ಚಿತ್ರಕ್ಕೆ ಅಕ್ಷರ ಜೋಡಿಸು, 3ನೇದು ಆಟ ಆಡೋಣ, 4ನೇದು ಕೆರೆ ದಡ ಬಯಲು ಆಟ, 5ನೇದು ಜಾಗಪಟ್ಟಿ. ಇದು ಅಕ್ಷರದಿಂದ ಅಕ್ಷರ ಜೋಡಣೆ. ಈಗ ಮಗು ಬ್ಲ್ಯಾಂಕ್ ಆಗಿರುತ್ತದೆ, ಅವಾಗ ರಗಸದ ಎಲ್ಲಾನು ಕಲ್ತಿರ್ತದ, ಅವ್ರ ಕೈಯಾಗ ನಾನು ಕೊಡ್ತೀನಿ, 2 ಕಲರ್ ಕಾರ್ಡ್ ಕೊಡ್ತೀನಿ. ಇನ್ನೊಂದು ಮಗು ಏನ್ ಮಾಡ್ಬೇಕು, ಈಗ ಕೊಟ್ಟಂತಹ ಕಾರ್ಡಲ್ಲಿ ಇನ್ನು 2 ಗುಂಪು ಮಾಡಿರ್ತೀವಲ್ಲ ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಜೋಡಿಸಿಡಬೇಕು. ಅಂದ್ರೆ ಅವನಿಗೆ ಮೂಲಾಕ್ಷರಗಳ ಕಲ್ಪನೆ ಸ್ವರ ಬರ್ತಾವೋ ಇಲ್ಲೋ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಟೀಚರ್ ಏನ್ ಮಾಡ್ಬೋದು, ಈ ಮಕ್ಕಳಿಗೆ ಪಾಠ ಮಾಡುವ ಈ ಚಟುವಟಿಕೆಯನ್ನು ಕೊಟ್ಟಾಗ ಅವ್ನು ತಪ್ಪಿಟ್ಟ
ಆಹಾ ಇದಕ್ಕೆ ಈ ನಾವು ಅಂದ್ರೆ ಇದು ಅವ್ನಿಗೆ ಇನ್ನೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿ ನಾವು ಮತ್ತೊಂದ್ಸರಿ ಕಲಿಸಿ ಮತ್ತೆ ಅದನ್ನ ಬೇರೆ ಆಕ್ಟಿವಿಟಿನ ಕೊಡ್ಬೋದು ಸರ್. ಇದೊಂದು ಆಕ್ಟಿವಿಟಿ. ಈ ಹಂತವನ್ನ ಮುಗಿಸಿದ ಮೇಲೆ ಮಗುಗೆ ಏನ್ ಮಾಡಬೇಕು, ಚಿತ್ರಕ್ಕೆ ಅಕ್ಷರ ಜೋಡಿಸ್ಬೇಕು. ಇವೆಲ್ಲ ಅವರು ಪಾಠದಲ್ಲಿ ಅವರಿ ಅರ ಸರ ದರ ಧರ ಅಂತ ಹೇಳಿ ಅದರಲ್ಲಿ ಅರ ಪ್ರತಿಯೊಂದು ಅವನೇ ಮೆಹನತ್ ಮಾಡ್ಬೇಕ್ರಿ, ನಾವು ಹೇಳ್ಕೊಡ್ಬಾರ್ದು. ಈಗ ಅರಸ ಅನ್ನೋದನ್ನ ಮತ್ತೆ ತೆಗೆದು ಅಲ್ಲಿ ಪದವನ್ನ ರಚನೆ ಮಾಡ್ಬೇಕು. ಈಗ ಇದಾಯ್ತು. ಮೊದಲು ನಾವು ಅಕ್ಷರದಿಂದ ಅಕ್ಷರ ಜೋಡಣೆ, ಆಮೇಲೆ ಚಿತ್ರಕ್ಕೆ ಅಕ್ಷರ ಜೋಡಣೆ. ಮೂರನೇದೇನ್ರಿ ಸರ್, ಮಕ್ಕಳಿಗೆ ನೆನಪಿನ ಆಟ. ಈ ಇಳಿನ ಗ ಸಾ ತ ಇದನ್ನ ನೀವು ಪ್ರತಿಯೊಂದನ್ನು ಮಾಡ್ಬೋದ್ರಿ ಸರ್. ಇದನ್ನ ಎರಡೇ ಸಿಂಪಲ್ ಆಗಿ ಮಾಡಿದ್ರಿ. ಇಷ್ಟೆಲ್ಲ ನಾವು ಬೇಸಿಕ್ ಬಂತಂದ್ರೆ ಮಕ್ಕಳಿಗೆ ಮೂಲಾಕ್ಷರಗಳ ಕಲ್ಪನೆ ಬಂತು, ಗುಣಿತಾಕ್ಷರ ಕಲ್ಪನೆ ಬಂತಂದ್ರೆ ಒಂದು 2 ಅಕ್ಷರ ಪದ 3 ಅಕ್ಷರ ಪದ. ಒಂದರ ಮುಂದೆ 1 ಇಟ್ರೆ 11 ಆಯ್ತಪ್ಪ, 2 ಮುಂದೆ 1 ಇಟ್ರೆ 12 ಐತೆ. ಹೀಗೆ ನಾವೆಲ್ಲನೂ ಮಾಡ್ಬೋದು. ನೆಕ್ಸ್ಟ್ ಈಗ ನೋಡಿ 22 ಆಯ್ತು, ಈಗ 21 ಆಯ್ತು. ಅಂದ್ರೆ ಏನು, ಈ 9 ಸಂಖ್ಯೆಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು, 100ರ ತನಕ ಏನ್ ಮಾಡ್ಬೋದು, ಮಕ್ಕಳಿಗೆ ನೀವು ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಬಾ, ಎಲ್ಲಿಯೂ ತಪ್ಪಲಾರ್ದೆ ಅವ್ನು ಬರ್ಕೊಂಡ್ ಬರ್ತಾನೆ ಸರ್. ಇದು ಆಕ್ಟಿವಿಟಿ ಬಹಳಷ್ಟು ಇಂಪ್ರೂವ್ ಆಗಿದೆ. ಹೆಂಗದ್ರಿ ಸರ್, ಇದು ಅಳಕಿಸ್ಬೋದು ನಾವು. ಈಗ 3 × 7 10 ಅಂತ. ಅವಾಗ ಏನ್ ಮಾಡ್ತಾರ್ರಿ, ಇಲ್ಲಿ 10 ಬರೀತಾರ್ರಿ ಅವ್ರು, ಸ್ಕೆಚ್ ಪೆನ್ ಅಲ್ಲದ್ರಿ 10 ಅಂತ ಬರೀತಾರ್ರಿ. ಇದನ್ನ 1 ಇಲ್ಲಿ ಇಡಬಾರ್ದು. ಇದನ್ನ ಏನ್ ಮಾಡ್ಬೇಕು, ದಶಕ ಹೋಗಿ 10ರ ಗುಂಪಿಗೆ ಸೇರಿಸ್ಬೇಕು. ಇದು ಎಲ್ಲಿ ಹೋಯ್ತು ಅಂದಾಗ ಅವ್ರಿಗೆ ಗೊತ್ತಾಗಬೇಕು. ಕೆಲವೊಂದು ಮಕ್ಕಳು ಇಲ್ಲೇ ಇಡ್ತಾರ್ರಿ ಸರ್, ಅಲ್ಲಿ ಇಟ್ರೆ ಏನಾಗ್ತದೆ, ಅದು ತಪ್ಪು ಆಗ್ತದೆ. ಬಿಡಿ ಸ್ಥಾನದಲ್ಲಿ ಇದನ್ನ 10ರ ಗಂಟು 10ಕ್ಕೆ ಕೊಡಬೇಕು, ಅವಾಗ ಗೊತ್ತಾಗ್ತದೆ ಸರ್ ಎಲ್ಲಿ ಹೋಯ್ತು ಅಂತೇಳಿ ಅವ್ರಿಗೆ ಸರಿಯಾದ ಕಲ್ಪನೆಯನ್ನ ಮೂಡಿಸ್ಬೋದು. ಎಲ್ಲ ಚಟುವಟಿಕೆಗಳು ನಾನು ದೊಡ್ಡ ಕ್ಲಾಸಿಗಲ್ರಿ ಬುನಾದಿ ಸಾಮರ್ಥ್ಯಕ್ಕೆ ತಗೊಂಡಿದ್ದೆ.